Good morning, my dear students. In the last class, we have discussed about collections of data. In these collections of data, we have already discussed primary data. In this primary data, modes of collections, modes of data collections. Here, firstly, we are discussing about personal interview method, and second one, mailing questionnaires, and third one, telephone interview method, isn't it? We have already discussed personal interview method, and second one is mailing questionnaires. Just glanced. What do you mean by mailing questionnaires? Here, name mailing questionnaires. Mailing means an investigator collect the information. Investigator will collect the information to respondent to mail. Send the questionnaires at correct period of time or date. This is called mailing questionnaires. And means the investigator first prefer the questionnaires, isn't it? ನಾನು ಯಾವ ರೀತಿ questionnaires ಅನ್ನು ರೆಡಿ ಮಾಡಿ investigator prefer the questionnaires ಅದನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. Yes, these questionnaires investigator send to respondent, isn't it, at correct period of time, then receive the message, then receive the informations, isn't it? ಅಂದ್ರೆ ಈ ಮೈಲಿಂಗ್ ಯಾವ ರೀತಿ ಇರಬಹುದು? ಅದು ಥ್ರೂ ದಿ ನೆಟ್ ಇರಬಹುದು ಅಥವಾ SMS ಇರಬಹುದು. ಎಸ್ ಥ್ರೂ ದಿ ನೆಟ್ ಆರ್ SMS and others ಗೆ ಅದು ಏನು ಮಾಡಬಹುದು? You send the questionnaires and receive the informations from the respondent ಅಂತ ಹೇಳಿ ಹೇಳ್ತಾ ಇದ್ದೀನಿ, isn't it? How to frame the questions, isn't it? Frame the questions. How to frame the questions? First one, questions may not too long. Questions ಯಾವ ರೀತಿ ದೀರ್ಘವಾಗಿರಬಾರ್ದು. ಎಸ್ ಹೌದಾನೆ? ಅಂದ್ರೆ ಇನ್ವೆಸ್ಟಿಗೇಟರ್ ಪ್ರಿಫರ್ ದಿ ಕ್ವಶನರೀಸ್ ಅಂಡ್ ಯಾರಿಗೆ ಕಳಿಸ್ತಕ್ಕಂಥದ್ದು? ರೆಸ್ಪಾಂಡಿಗೆ ಕಳಿಸ್ತಕ್ಕಂಥದ್ದು. ಎಸ್ ಹೌದಾನೆ? ಅದು ಥ್ರೂ SMS ಅಂದ್ರೆ ಏನಂತ? ವಾಟ್ ಯು ಮೀನ್ ಬೈ SMS? ಶಾರ್ಟ್ ಮೆಸೇಜ್ ಸರ್ವಿಸ್ ಅಂತ, isn't it? ಹೌದಾನೆ? SMS ಅಂದ್ರೆ ಏನಂತ? ಶಾರ್ಟ್ ಮೆಸೇಜ್ ಸರ್ವಿಸ್. ಅಥವಾ ಮೇಲ್ ಮಾಡಿದ್ರು ಅಥವಾ ನೆಟ್ನಲ್ಲಿ ನಾವು ಕ್ವಶನ್ ಕೇಳೋದ್ರ ಮೂಲಕ ನಾವೇನು ಮಾಡ್ಬೋದು? ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಂದರೆ ದ ಇನ್ವೆಸ್ಟಿಗೇಟರ್ ಪ್ರಿಫರ್ ದಿ ಕ್ವಶನರೀಸ್. ಅಂದರೆ ಕ್ವಶನರೀಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಈ ರೀತಿ ಕ್ವಶನ್ಸ್ನ ಅಥವಾ ಪ್ರಿಪೇರ್ ಮಾಡಿಕೊಂಡು SMS ಮೂಲಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಹೌ ಕ್ವಶನರೀಸ್ ಪ್ರಿಫರ್ಡ್ ಅಂತ ಅದನ್ನ ನಾನು ಹೇಳಿದ್ದೀನಿ. ಫಸ್ಟ್ ಏನಾಗಿರುತ್ತೆ? ಕ್ವಶನ್ಸ್ ಮೇ ನಾಟ್ ಟೂ ಲಾಂಗ್, ಅದು ಲೆಂತಿ ಆಗಿರಬಾರ್ದು, isn't it? ಕ್ವಶನ್ಸ್ ಶುಡ್ ಬಿ ವೆರಿ ಶಾರ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್, ಕ್ವಶನ್ಸ್ ಮೇ ಬಿ ಕ್ಲಿಯರ್ ಅಂಡ್ ಸ್ಪೇಸಿಯಸ್ ಅಂಡ್ ಕ್ಲಿಯರ್. ಹೌದಾನೆ? ಆನ್ಸರ್ ಮಾಡ್ತಕ್ಕಂಥ ವ್ಯಕ್ತಿಗೆ, ರೆಸ್ಪಾಂಡೆಂಟ್ಗೆ ದ ಕ್ವಶನ್ಸ್ ಶುಡ್ ಬಿ ಸ್ಪೇಸಿಯಸ್ ಅಂಡ್ ಕ್ಲಿಯರ್ ಆಗಿರಬೇಕು. ಅಂಡ್ ನೆಕ್ಸ್ಟ್ ಥರ್ಡ್ ಒನ್, ಎಸ್ ಕ್ವಶನ್ಸ್ ಮೇ ನಾಟ್ ಡಬಲ್ ನೆಗೆಟಿವ್ಸ್. ಅವನಿಗೆ ಯಾವುದೇ ಕಾರಣಕ್ಕೂ ಅವು ಡಬಲ್ ನೆಗೆಟಿವ್ ಬರೋ ರೀತಿ ಇರಬಾರ್ದು. ಅಂಡ್ ನೆಕ್ಸ್ಟ್ ಕ್ವಶನ್ಸ್ ಮೇ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್, isn't it? ಕ್ವಶನ್ಸ್ ಮೇ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. And next, questions may be close and end ಆಗಿರಬೇಕು. ಕ್ವಶನ್ಸ್ ಏನಾಗಿರಬೇಕು? ಕ್ಲೋಸ್ ಅಂಡ್ ಎಂಡ್ ಆಗಿರಬೇಕು. ಕ್ಲೋಸ್ ಅಂಡ್ ಎಂಡ್ ಅಂದ್ರೆ ಯಾವ ರೀತಿ? ಕ್ಲೋಸ್ ಅಂಡ್ ಎಂಡ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ. ಯಾವ ರೀತಿ ಟೂ ಟೈಪ್ಸ್? ಒನ್ ಈಸ್ ಏನಾಗಿರಬೇಕು? ಒನ್ ಈಸ್ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಇರ್ಬೋದು. ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಚೂಸ್ ದ ಕ್ವಶನ್ಸ್, ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳಿ ಈ ರೀತಿ ಕ್ವಶನ್ಸ್ ಅನ್ನು ನಾವು ಹೇಳ್ಬೋದು. ಎರಡನೇದು ಫಿಲ್ಲಿಂಗ್ ದಿ ಬ್ಲಾಂಕ್ಸ್. ನಿಮಗೆ ಗೊತ್ತಿರ್ತಕ್ಕಂಥದ್ದು ಫಿಲ್ಲಿಂಗ್ ದಿ
ಬ್ಲಾಂಕ್ಸ್. ಆಬ್ಜೆಕ್ಟಿವ್ ಕ್ವಶನ್ಸ್ ಅಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ ವೆದರ್ ಟ್ರೂ ಆರ್ ಫಾಲ್ಸ್ ಏನಾಗಿರ್ಬೇಕದು ಕ್ವಶನ್ಸ್ ಓನ್ಲಿ ಆಸ್ಕಿಂಗ್ ಟ್ರೂ ಆರ್ ಫಾಲ್ಸ್ ಅಂತ ಇರ್ಬೋದು ಅಥವಾ ರೈಟ್ ಆರ್ ರಾಂಗ್ ಈ ರೀತಿ ಕ್ವಶನ್ಸ್ ನಾವಲ್ಲಿ ಕೇಳಿರ್ಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇದು ಯಾವ್ದಿದು ಕ್ಲೋಸ್ ಅಂಡ್ ಎಂಡ್. ಅಂಡ್ ಇನ್ನೊಂದು ಕ್ವಶನ್ ಯಾವುದು ಓಪನ್ ಅಂಡ್ ಎಂಡ್ ಅಂತ ಅಥವಾ ಎಂಡ್ ಅಂಡ್ ಓಪನ್ ಅಂತಾನು ಹೇಳ್ತಾರೆ. ಎಂಡ್ ಅಂಡ್ ಓಪನ್ ಕ್ವಶನ್ಸ್ ಆಗಿರುತ್ತೆ. ಇವಕ್ಕೆ ನಾವೇನಂತೀವಿ ಆಬ್ಜೆಕ್ಟಿವ್ಸ್ ಅಂತೀವಿ. ಅಂದ್ರೆ ಇಲ್ಲಿ ಕ್ಲೋಸ್ ಅಂಡ್ ಎಂಡ್ ಅಲ್ಲಿ ಟೂ ಟೈಪ್ಸ್. ಎಸ್, ಒನ್ ಈಸ್ ಟ್ರೂ ಆರ್ ಫಾಲ್ಸ್ ಆರ್ ರೈಟ್ ಆರ್ ರಾಂಗ್ ಈ ರೀತಿ ಆನ್ಸರ್ ಅನ್ನು ಮಾಡ್ತಕ್ಕಂಥ ಕ್ವಶನ್ಸ್ ಇರ್ಬೋದು. ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ಈ ರೀತಿ ಕ್ವಶನ್ಸ್ ಅನ್ನ ನಾವು ಕೇಳ್ತೀವಿ. ನೆಕ್ಸ್ಟ್ ಎಂಡ್ ಅಂಡ್ ಓಪನ್ ಅಲ್ಲಿ ನಾವೇನ್ ಕೇಳ್ತೀವಿ ಅಂದ್ರೆ ಓನ್ಲಿ ಆಬ್ಜೆಕ್ಟಿವ್ಸ್ ಕ್ವಶನ್ಸ್, ಚೂಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಾವು ಕ್ವಶನರೀಸ್ ಅನ್ನು ಏನ್ ಮಾಡಬೇಕು ಪ್ರಿಪರೇಷನ್ಸ್ ಮಾಡಿ ಸೆಂಡ್ ಇಟ್ ಟು ದಿ ರೆಸ್ಪಾಂಡೆಂಟ್, isn't it? Then we collect the informations ಅಂತ ಹೇಳಿ ಹೇಳ್ತೀವಿ. ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಈಗ ನೆಕ್ಸ್ಟ್ another one is tele intro method. Yes, another one is third one. ಟೆಲಿಫೋನ್ ಮೆಥಡ್. ಎಸ್, ಥರ್ಡ್ ಒನ್ ಯಾವುದು ಟೆಲಿಫೋನ್ ಮೆಥಡ್. ಏನು ಟೆಲಿಫೋನ್ ಮೆಥಡ್ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು. ಟೆಲಿಫೋನ್ ಮೆಥಡ್ ಅಂದ್ರೆ ಏನು? ಟೆಲಿ ಸರ್ವಿಸ್ ಮೆಥಡ್ ಅಂತಾನೆ ಹೇಳ್ತಾರೆ ಕೆಲವೊಂದು ಬುಕ್ಸಲ್ಲಿ. ವಾಟ್ ಯು ಮೀನ್ ಬೈ ಟೆಲಿಫೋನ್ ಆರ್ ಟೆಲಿ ಇಂಟರ್ ಸರ್ವಿಸ್? isn't it? Okay, ನೋಡಿ, may be expressed telephone ಅಂದ್ರೆ here only conversation between the two persons, isn't it? Yes, conversation between the two persons ಅಂತ ಹೇಳ್ತೀವಿ. ಟೆಲಿಫೋನ್ ಅಂದ್ರೆ ಅರ್ಥ ಏನು? ಕಾನ್ವರ್ಸೇಷನ್ ಬಿಟ್ವೀನ್ ದಿ ಟೂ ಪರ್ಸನ್ಸ್. ಎಸ್, ಅವರು ಇಬ್ಬರು ವ್ಯಕ್ತಿಗಳು ಮಾತನಾಡೋದ್ರ ಮೂಲಕ ಏನ್ ಮಾಡ್ತಕ್ಕಂಥದ್ದಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕಲೆಕ್ಟ್ ದ ಇನ್ಫಾರ್ಮೇಶನ್ಸ್ ಆರ್ ಶೇರ್ ದ ವ್ಯೂಸ್ ಅಂತ ಹೇಳ್ತೀವಿ. ನಿಮ್ಮ ಉಭಯ ಕುಶಲೋಪಕಾರಿಗಳನ್ನ ನಾವೇನ್ ಮಾಡ್ತಕ್ಕಂಥದ್ದು ಶೇರ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮಾಹಿತಿನ ಹೇಳ್ತಕ್ಕಂಥದ್ದು ಇರ್ಬೋದು. ಅಂದ್ರೆ ಇದನ್ನ ನಾವೇನಂತೀವಿ ಅಂತಂದ್ರೆ ಟೆಲಿಫೋನ್ ಮೆಥಡ್ಸ್ ಅಂತ ಹೇಳಿ. ಅಂದ್ರೆ ಇಲ್ಲಿ ನಾನು ಹೇಳಿದ್ದು ಫಸ್ಟ್ ಟೆಲಿಫೋನ್ ಅಂದ್ರೆ ಏನು ಅಂತ. ಟೆಲಿಫೋನ್ ಅಂತ ಅಂದ್ರೆ ಅರ್ಥ ಇಟ್ ಮೀನ್ಸ್ ವಾಟ್ ವೆರಿ ಕ್ಲಿಯರ್ ಕಾನ್ವರ್ಸೇಷನ್ ಬಿಟ್ವೀನ್ ದಿ ಟೂ ಪರ್ಸನ್ಸ್ ಅಂತ. ಇಸ್ ಇಟ್? ಓಕೆ, ಕ್ಲಿಯರ್. ಸೊ ಈಗ ಟೆಲಿಫೋನ್ ಮೆಥಡ್ ಅಂದ್ರೆ ಅರ್ಥ ಏನು ಅಂದ್ರೆ ದ ಇನ್ವೆಸ್ಟಿಗೇಟರ್ will collect the investigator will collect the information to the respondent yes, sorry, from the respondent to telephone. Isn't it? Sorry, what do you mean by telephone intro method ಅಂತ ಕೇಳ್ತಾರೆ. Investigator will collect the information from the respondent to the telephone. Isn't it? This is called what? Telephone intro method. Okay, clear? ಅಂದ್ರೆ how ಅಂತ ಯಾವ ರೀತಿ ಅಂತಂದ್ರೆ the investigator call the respondent, isn't it? Investigator call or telephone the respondent and asking the questions and collect the informations. That is called telephone intro method. Yes, ಹೌದಾ? ಈಗೆಲ್ಲ ಮಾಸ್ ಆಗಿದೆ. ಈಗ ಮೊಬೈಲ್ ನಥಿಂಗ್ ಬಟ್ ಟೆಲಿಫೋನ್. ನೋಡಿ, ಅವಾಗೆಲ್ಲ ಟೆಲಿಫೋನ್, ಇದು ಮೊಬೈಲ್ ಬಂದಿದ್ದು ಆಫ್ಟರ್ 2000 ಅಂತ ಹೇಳ್ತೀವಿ ನಾವು. ಅದಕ್ಕಿಂತ ಬಿಫೋರ್ ಎಲ್ಲ ಯಾವ ರೀತಿ ಇತ್ತು ಅಂದ್ರೆ ಟೆಲಿಫೋನ್ ಇತ್ತು. ಮತ್ತೆ ಈಗ ಮೆಸೇಜ್ ಈಗ ಬಂದಿರೋದು ಎಸ್ ಎಮ್ ಎಸ್ ನಾವೇನು ಕಳಿಸಿದ್ವಲ್ಲ, ಶಾರ್ಟ್ ಮೆಸೇಜ್ ಸರ್ವೀಸ್, ಅವೆಲ್ಲ ಈಗ ರೀಸೆಂಟ್ ಅಂದ್ರೆ 2000 ಆಫ್ಟರ್ ದಿ 20th century. ನೋಡಿ, ಬಿಫೋರ್ ಇದ್ದಿದ್ದು ಯಾವುದು ಟೆಲಿಫೋನ್. ಯಾವುದೋ ಮನೆಯಲ್ಲಿ ಒಂದು ಇತ್ತು ಅಂದ್ರೆ ಗ್ರಾಮಫೋನು, ಟೆಲಿಫೋನು, ಅವೆಲ್ಲ ಬಹಳ ಫೆಮಿಲಿಯರ್ಸ್, ಬಹಳ ಸೌಕರ್ಯ ಅಂತ ಹೇಳ್ತಾ ಇದ್ರು. ಅರ್ಥ ಆಯ್ತಾ? ಈಗ ನೋಡಿ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಲಿಫೋನ್ ಇಂಟ್ರೋ ಮೆಥಡ್ ಅಂತ. ಅರ್ಥ ಆಯ್ತಲ್ಲ? ಅಂದ್ರೆ
ನಾವು ಮಾಹಿತಿಯನ್ನು ಕೂತಲ್ಲೇ ಒಂದು ಫೋನ್ ಮಾಡೋದ್ರ ಮೂಲಕ ಜಸ್ಟ್ ವಿ ಹ್ಯಾವ್ ಕಾಲ್ ದಿ ರೆಸ್ಪಾಂಡೆಂಟ್. ಯಾರು ಕಾಲ್ ಮಾಡ್ತಾರೆ? ಇನ್ವೆಸ್ಟಿಗೇಟರ್ ಕಾಲ್ ದಿ ರೆಸ್ಪಾಂಡೆಂಟ್, ಎಸ್, ಆ್ಯಂಡ್ ಕಲೆಕ್ಟ್ ದಿ ಇನ್ಫಾರ್ಮೇಷನ್, ಕರೆಕ್ಟ್ ದಿ ರೈಟ್ ಇನ್ಫಾರ್ಮೇಷನ್. ದಿಸ್ ಇಸ್ ಕಾಲ್ಡ್ ಟೆಲಿಫೋನ್ ಇಂಟ್ರೂ ಮೆಥಡ್ ಅಂತೇಳಿ ಹೇಳ್ತೀವಿ ಅಂತ. ದೂರವಾಣಿ ಸಂಪರ್ಕ ವಿಧಾನ ಅಂದರೆ ದೂರವಾಣಿಯ ಮೂಲಕ, ಅಂದರೆ ಸಂಶೋಧಕನು ದೂರವಾಣಿಯ ಮೂಲಕ ರೆಸ್ಪಾಂಡೆಂಟ್ಗೆ ಮಾಡೋದ್ರ ಮೂಲಕ ನಾವೇನು ಮಾಡ್ತಕ್ಕಂಥದ್ದು ಮಾಹಿತಿಗಳನ್ನು, ಅಗತ್ಯವಾದಂತಹ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ನಾವೇನಂತಂದರೆ ಟೆಲಿಫೋನ್ ಇಂಟ್ರೂ ಮೆಥಡ್ ಅಂತೇಳಿ ಕರಿತೀವಿ. ಎಸ್, ಓಕೆ. ನೆಕ್ಸ್ಟ್, ಈ ಟೆಲಿಫೋನ್ ಇಂಟ್ರೂ ಮೆಥಡ್ ಮೆರಿಟ್ಸ್ ಏನು ಹೇಳ್ತೀರಾ? ಎಕ್ಸಾಂಪಲ್ ಕೇಳಿದ್ರೆ ಮೆರಿಟ್ಸ್ ಏನು ಮೆರಿಟ್ಸ್ ಹೇಳ್ತೀರಾ? ಭಾಳ ಈಸಿಯಾಗಿ ಹೇಳ್ಬೋದು ನೀವು. ಟೆಲಿಫೋನ್ ಇಂಟ್ರೂ ಮೆಥಡಲ್ಲಿ ಮೆರಿಟ್ಸ್ ಅನ್ನು ಸುಲಭವಾಗಿ ಹೇಳ್ಬೋದು. ಇಟ್ ಈಸ್ ವೆರಿ ಈಸಿಯೆಸ್ಟ್ ವೇ. ವೆರಿ ಈಸಿಯೆಸ್ಟ್ ವೇ ಟು ಕಲೆಕ್ಟ್ ಇನ್ಫಾರ್ಮೇಶನ್. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ. ಕಂಪ್ಯಾರಿಸನ್ ಬಿಟ್ವೀನ್ ದಿ ಅರ್ಲಿಯರ್ ಟು, ಯಾವುದು ಮೈಲಿಂಗ್ ಕ್ವಶನರೀಸ್ ಅಂಡ್ ಪರ್ಸನಲ್ ಇಂಟ್ರೂ ಮೆಥಡ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಟೆಲಿ ಇಂಟ್ರೂ ಮೆಥಡ್ ಈಸ್ ವೆರಿ ಈಸಿಯೆಸ್ಟ್ ಮೆಥಡ್ ಫಾರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ಅಂತೇಳಿ ಹೇಳ್ತೀವಿ. ದಿಸ್ ಇಸ್ ಒನ್. ಅಂಡ್ ಸೆಕೆಂಡ್ ಒನ್, ಇಟ್ ಈಸ್ ಲೆಸ್ ಕಾಸ್ಟ್ ಅಂತ ಹೇಳ್ತೀವಿ ನಾವು. ಲೆಸ್ ಕಾಸ್ಟ್, ಕಡಿಮೆ ವೆಚ್ಚದಾಯಕವಾಗಿರ್ತಕ್ಕಂಥದ್ದು. ಕಂಪ್ಯಾರಿಸನ್ ನೋಡಿ, ಯಾವುದಕ್ಕೆ ಕಂಪ್ಯಾರಿಸನ್ ಮಾಡೋದು? ಪರ್ಸನಲ್ ಇಂಟ್ರೂ ಮೆಥಡ್ಗೆ ನೀವು ಕಂಪ್ಯಾರಿಸನ್ ಮಾಡಿ, ಆಮೇಲೆ ಬಂದಾಗ ಹೇಳ್ತೀನಿ ನಾನು, ಆಮೇಲೆ ಮತ್ತೆ ಬರುತ್ತೆ ಹೇಳ್ತೀನಿ. ನೋಡಿ, ಸೆಕೆಂಡ್ ಒನ್ ಹೇಳ್ತೀವಿ ಲೆಸ್ ಕಾಸ್ಟ್, ಇದು ಕಡಿಮೆ ವೆಚ್ಚದಾಯಕವಾಗಿರ್ತಕ್ಕಂಥದ್ದು. ಯಾವುದು? ಟೆಲಿಫೋನ್ ಇಂಟ್ರೂ ಮೆಥಡ್. ಸೆಕೆಂಡ್ ಒನ್ ಮೆರಿಟ್ಸ್, ಇಟ್ ಈಸ್ ಲೆಸ್ ಕಾಸ್ಟ್ ಅಂತ ಹೇಳಿ ಹೇಳ್ತೀವಿ. ಮತ್ತೆ ಮೂರನೇ ನೀವೇ ಹೇಳ್ಬೋದು, ಅದರಲ್ಲಿ ಬರ್ತಕ್ಕಂಥದ್ದು ಯಾವುದು? ಲೆಸ್ ಕನ್ಸ್ಯೂಮ್ ದ ಟೈಮ್, ಲೆಸ್ ಕನ್ಸ್ಯೂಮಿಂಗ್ ದ ಟೈಮ್ ಅಂತ ಹೇಳ್ತೀವಿ ನಾವು. ಲೆಸ್ ಕನ್ಸ್ಯೂಮಿಂಗ್ ದ ಟೈಮ್, ಕಡಿಮೆ ಸಮಯದಲ್ಲಿ ನಾವು ಮಾಹಿತಿನ ಕಲೆಕ್ಟ್ ಮಾಡ್ಬೋದು. ಲೆಸ್ ಟೈಮ್ ಅಂತ ಹೇಳ್ತೀವಿ, ಅಂದರೆ ಅತಿ ಕಡಿಮೆ ಅವಧಿಯಲ್ಲಿ ನಾವೇನು ಮಾಡ್ಬೋದು? ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೋದು. ಎಸ್. ಅಂಡ್ ನೆಕ್ಸ್ಟ್ ಒನ್, ಲೆಸ್ ಸ್ಟಾಫ್. ಲೆಸ್ ಸ್ಟಾಫ್ ಅಂತ ಹೇಳ್ತೀವಿ, ಅಂದರೆ ಕಡಿಮೆ ಸಂಖ್ಯೆಯ ಉದ್ಯೋಗಿಗಳನ್ನು ನೇಮಕ ಮಾಡ್ಕೊಳ್ಳೋದ್ರ ಮೂಲಕ ನಾವೇನು ಮಾಡ್ಬೋದು? ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಎಸ್, ದಿಸ್ ಈಸ್ ಟೆಲಿಫೋನ್ ಇಂಟ್ರೂ ಮೆಥಡ್ ಹೇಳ್ತೀವಿ. ಅರ್ಥ ಆಯ್ತಲ್ಲ? ವಾಟ್ ಯು ಮೀನ್ ಬೈ ಟೆಲಿಫೋನ್ ಇಂಟ್ರೂ ಮೆಥಡ್? ಎಕ್ಸಾಂಪಲ್ ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಟೆಲಿಫೋನ್ ಇಂಟ್ರೂ ಮೆಥಡ್? ಟೆಲಿಫೋನ್ ಇಂಟ್ರೂ ಮೆಥಡ್ means the real investigator will collect the information from the respondent to the telephone conversation ಅಂತಾನೆ ಹೇಳ್ಬೋದು. ಟೆಲಿಫೋನ್ ಕಾನ್ವರ್ಸೇಷನ್. ದಿಸ್ ಈಸ್ ಕಾಲ್ಡ್ ಟೆಲಿಫೋನ್ ಇಂಟ್ರೂ ಮೆಥಡ್. ಸೊ this method have many merits. First one, it is very easiest way to collect the information. Second one, less cost and less time and less staff and less staff. but ಕಡಿಮೆ ಇದರಿಂದ ನಾವು ಏನು ಮಾಡ್ಬೋದು? ಲೇಬರ್ಸ್ನಿಂದ ನಾವು ಕಡಿಮೆ ಎಂಪ್ಲಾಯೀಸನ್ನು, ಸ್ಟಾಫನ್ನು ಇಟ್ಕೊಂಡು ನಾವೇನು ಮಾಡ್ಬೋದು? ಟೆಲಿಫೋನ್ ಮೂಲಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಇಷ್ಟು ಏನಿವು ಪರ್ಸನಲ್ ಇಂಟ್ರೂ ಮೆಥಡ್, ಮೈಲಿಂಗ್ ಕ್ವಶನರೀಸ್ ಆ್ಯಂಡ್ ಟೆಲಿಫೋನ್ ಇಂಟ್ರೂ ಮೆಥಡ್ ಅಂದರೆ ಏನು ಅಂತ. ಈಗ ನಾವು ಡಿಫರೆನ್ಸ್ ನೋಡೋಣ. ಟೆಲಿಫೋನ್ ಇಂಟ್ರೂ ಮೆಥಡ್ ಆ್ಯಂಡ್ ಪರ್ಸನಲ್ ಇಂಟ್ರೂ ಮೆಥಡ್ಸ್. ಪರ್ಸನಲ್ ಇಂಟ್ರೂ ಮೆಥಡ್ telephone intro method, personal intro method and telephone intro method. Difference ಏನು ಡಿಫರೆನ್ಸ್ ಇದೆ? ಡಿಫರೆನ್ಸ್ ಬಿಟ್ವೀನ್ ದಿ ಪರ್ಸನಲ್ ಇಂಟ್ರೋ ಮೆಥಡ್ ಅಂಡ್ ಟೆಲಿಫೋನ್ ಇಂಟ್ರೋ ಮೆಥಡ್ ನೀವೇ ಹೇಳ್ಬೋದು, ಯಾಕಂದ್ರೆ ನೀವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ನಾನು. ಪರ್ಸನಲ್ ಇಂಟ್ರೋ ಮೆಥಡ್ ಈಸ್ ಮೋರ್ ಕಾಸ್ಟ್ಲಿ, ಟು ಕಾಸ್ಟ್ಲಿ ಅಂತ ಹೇಳ್ತಾರೆ. ಇದು ಏನಿದು
ಫಸ್ಟ್ ಒನ್ ಟೂ ಕಾಸ್ಟ್ಲಿ. ಎಸ್, isn't it? It is less cost. ಎಸ್, ಇದು ಕಡಿಮೆ ವೆಚ್ಚ. ಕಡಿಮೆ ವೆಚ್ಚದಲ್ಲಿ ಬೇಕಂದ್ರೆ ಕೂತಲ್ಲೇ ಮಾಹಿತಿಯನ್ನು ಪಡಿಬಹುದು, ಟೆಲಿಫೋನ್ ಮಾಡೋದ್ರ ಮೂಲಕ ರೆಸ್ಪಾಂಡೆಂಟ್ಗೆ ಮಾಹಿತಿಯನ್ನು ಪಡಿಬಹುದು. ಬಟ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಈಸ್ ಮೋರ್ ಕಾಸ್ಟ್ ಅಂತ. ಯಾಕೆ? ವಿ ಆರ್ ವಿಸಿಟಿಂಗ್ ದಿ ರೆಸ್ಪಾಂಡೆಂಟ್. ರಿಯಲ್ ಇನ್ವೆಸ್ಟಿಗೇಟರ್ ವಿಸಿಟ್ ದ ರೆಸ್ಪಾಂಡೆಂಟ್ any place, anywhere where he is located by the respondent, that place we are reached and face to face collect the information. That reasons it is too costly. It is less cost ಅಂತ ಹೇಳಿ ಹೇಳ್ತೀವಿ. ಅಂತ ಹೌದಾನೆ? ಯಾವುದು ಲೆಸ್ ಕಾಸ್ಟ್? ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಇಸ್ ವೆರಿ ಲೆಸ್ ಕಾಸ್ಟ್ ಅಂತ ಹೇಳಿ ಹೇಳ್ತೀವಿ ಅಂತ. ಇಟ್ ಈಸ್ ಮೋರ್ ಕಾಸ್ಟ್ ಅಂತ ಹೇಳಿ ಅಂದ್ರೆ ಇದು ಅಧಿಕ ವೆಚ್ಚದಾಯಕವಾಗಿರ್ತಕ್ಕಂಥದ್ದು, ಇದು ಕಡಿಮೆ ವೆಚ್ಚದಾಯಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಎರಡನೇದೇನು? ಇಟ್ ಈಸ್ ಸೋ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಇದನ್ನು ಕಲೆಕ್ಟ್ ಮಾಡೋದು ಸ್ವಲ್ಪ ಕಠಿಣ. ಸಮಟೈಮ್ಸ್ ರೆಸ್ಪಾಂಡೆಂಟ್ ಮೇ ನಾಟ್ ಬಿ ರೆಸ್ಪಾನ್ಸಿಬಲ್, isn't it? ಹೌದಾನೆ? ಸಮಟೈಮ್ಸ್ ಮೇ ನಾಟ್ ರೆಸ್ಪಾನ್ಸಿಬಲ್, may not catch the correct locations, isn't it? Houtan. So personal interview method collections, it is very difficult ಅಂತ ಹೇಳಿ ಹೇಳ್ತೀವಿ. ಬಟ್ ಇದನ್ನ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ನಾವು ಹೇಳ್ಬೋದು ಕಲೆಕ್ಟ್ ಇನ್ಫಾರ್ಮೇಶನ್ ವಿಲ್ ವೆರಿ ಈಸಿ ಅಂತ ಹೇಳ್ತೀವಿ. ಈಸಿಯಾಗಿ ನಾವು ಏನು ಮಾಡ್ಬೋದು? ಮಾಹಿತಿಯನ್ನ ಕಲೆಕ್ಟ್ ಮಾಡ್ಬೋದು. ಯಾವುದನ್ನ? ಟೆಲಿಫೋನ್ ಇಂಟರ್ವ್ಯೂ ಮೆಥಡ್. We collect the information very easily, but personal interview method, you collect the information, it is too difficult because sometimes respondent may not response, may not cooperation, may not inhabitants of the place, isn't it? Outan. So these are reasons it is too difficult ಅಂತ ಹೇಳ್ತಾರೆ. Okay, and next third one, more stop ಅಂತ. more stop and well trained ಇರಬೇಕು. ಇಲ್ಲಿ ವೆಲ್ ಟ್ರೈನಿಡ್ ಇರಬೇಕು. ಎಲ್ಲಿ? ಕಲೆಕ್ಟ್ ದ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಮೋರ್ ಸ್ಟಾಫ್ ಇರಬೇಕು ಮತ್ತೆ ವೆಲ್ ಟ್ರೈನಿಡ್ ಪರ್ಸನ್ಸ್ ಶುಡ್ ಹ್ಯಾವ್ ಕಲೆಕ್ಟ್ ದ ಇನ್ಫಾರ್ಮೇಶನ್ಸ್, isn't it? ಇಲ್ಲಿ ಅವ್ರು ಮಾತ್ರ ಕಲೆಕ್ಟ್ ಮಾಡತಕ್ಕಂಥದ್ದು. ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಯಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ವೆಲ್ ಸ್ಟಾಪ್ ಇರ್ಬೇಕು. ಅಂದ್ರೆ ಜಾಸ್ತಿ ಜನ ನಂಬರ್ಸ್ ಆಫ್ ಎಂಪ್ಲಾಯೀಸ್ ಆರ್ ದೇರ್, ವೆಲ್ ಟ್ರೈನಿಂಗ್, ಅವರು ಉತ್ತಮವಾದ ತರಬೇತಿನ ಹೊಂದಿರಬೇಕು, ಅವರು ಮಾತ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಎಸ್. ನೆಕ್ಸ್ಟ್ ಟೆಲಿಫೋನ್ ಅಲ್ಲಿ ಲೆಸ್ ಸ್ಟಾಪ್ ಅಂತ ಹೇಳಿ ಹೇಳ್ತೀವಿ. ಎಸ್, ಇಲ್ಲಿ ಲೆಸ್ ಸ್ಟಾಪ್ ಇರ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಫೇಸ್ ಟು ಫೇಸ್. ಇಲ್ಲಿ ಯಾವ ರೀತಿ ಮಾಹಿತಿಯನ್ನು ಕರಿತೀವಿ ನಾವು? ಇಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಬೈ ದಿ ಫೇಸ್ ಟು ಫೇಸ್. ಯಾರು ಫೇಸ್? ಇನ್ವೆಸ್ಟಿಗೇಟರ್ ಅಂಡ್ ರೆಸ್ಪಾಂಡೆಂಟ್, ಅವರಿಬ್ರು ಫೇಸ್ ಟು ಫೇಸ್ ಕಲೆಕ್ಟ್ ದ ಇನ್ಫಾರ್ಮೇಶನ್ಸ್, ಶೇರ್ ದ ಇನ್ಫಾರ್ಮೇಶನ್ಸ್ ಅಂತ ಹೇಳಿ ಹೇಳ್ತಾರೆ. ಬಟ್ ಹಿಯರ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಏನಾಗಿರುತ್ತೆ? ಹಿಯರ್ ಓನ್ಲಿ ಕಾನ್ವರ್ಸೇಷನ್ ಕಲೆಕ್ಟ್ ದ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನಾವು. ಯಾವುದರಲ್ಲಿ? ಟೆಲಿಫೋನ್ ಮೆಥಡ್ ಅಲ್ಲಿ ಜಸ್ಟ್ ಟೆಲಿಕಾನ್ವರ್ಸೇಷನ್ ಕಲೆಕ್ಟ್ ದ ಇನ್ಫಾರ್ಮೇಶನ್, isn't it? ಹೌದಾನೆ? ಇಲ್ಲಿ ನಾವು ಏನ್ ಮಾಡ್ತೀವಿ? ಕಾನ್ವರ್ಸೇಷನ್ ಮೂಲಕ ಮಾಹಿತಿನ ಏನ್ ಮಾಡ್ತೀವಿ ನಾವು? ಕಲೆಕ್ಟ್ ಮಾಡ್ತಕ್ಕಂಥದ್ದು. ಯಾವುದರಲ್ಲಿ? ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಲ್ಲಿ. ಹೌದಾ? ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಕಾನ್ವರ್ಸೇಷನ್ ಮೂಲಕ ನಾವೇನ್ ಮಾಡ್ತಕ್ಕಂಥದ್ದು? ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಲಾಸ್ಟ್ ಒನ್, ಇಟ್ ಟೇಕ್ ಮೋರ್ ಟೈಮ್, ಇಟ್ ಕನ್ಸ್ಯೂಮ್ ಮೋರ್ ಟೈಮ್. ಇದು ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತೆ. ಯಾವುದು? ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಅಂತ ಹೇಳ್ತೀವಿ. ಎಸ್, ಇಟ್ ಟೇಕ್ಸ್ ಮೋರ್ ಟೈಮ್.
ಹೌದಾನೆ, ಅದು ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತೆ. ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಅಂತ ಹೇಳ್ತೀವಿ. ಎಸ್, ಬಟ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಟೇಕ್ ಲೆಸ್ ಟೈಮ್. ಎಸ್, ಟೇಕ್ಸ್ ಲೆಸ್ ಟೈಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ದೀಸ್ ಆರ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಆ್ಯಂಡ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಂತ ಹೇಳ್ತೀವಿ. ನೋಡಿ, ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಅಲ್ಲಿ ಇದು ಅಧಿಕ ವೆಚ್ಚದಾಯಕವಾಗಿರುತ್ತೆ. ದೂರವಾಣಿ ಸಂಪರ್ಕ ವಿಧಾನ ಇದು ಕಡಿಮೆ ವೆಚ್ಚದಾಯಕವಾಗಿರುತ್ತೆ. ಇದು ಭಾಳ ನೇರ ಸಂದರ್ಶನ ವಿಧಾನ, ಇದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ತುಂಬ ಕಠಿಣವಾಗಿರುತ್ತೆ. ಇದು ಸುಲಭವಾಗಿ ಮಾಹಿತಿಗಳನ್ನ ಸಂಗ್ರಹಿಸ್ಬೋದು. ಮತ್ತು ಇದಕ್ಕೆ ಜಾಸ್ತಿ ಜನ ಎಂಪ್ಲಾಯೀಸ್ ಬೇಕಾಗುತ್ತೆ, ಇದಕ್ಕೆ ಕಡಿಮೆ ಜನ ಎಂಪ್ಲಾಯೀಸ್ ಇದ್ದರೆ ಸಾಕು. ನೆಕ್ಸ್ಟ್, ಇದು ಮುಖಾಮುಖಿಯಾಗಿ ನಾವು ಮಾಹಿತಿಯನ್ನು ಸಂಗ್ರಹಿಸ್ತೀವಿ. ಇಲ್ಲಿ ಕೇವಲ ಫೋನಿನ ಮೂಲಕ ಮಾತಾಡುವುದರ ಮೂಲಕ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. ಫೋನಿನಲ್ಲಿ ಮಾತನಾಡುವುದರ ಮೂಲಕನೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು. ಇದು ಲೆಸ್ ಟೈಮ್, ಕಡಿಮೆ ಸಮಯದಲ್ಲಿ ಅವ್ರು ಇರಲೇ ಇರಲಿ, ಇಲ್ಲಿಂದ ನಾವು ಬೆಂಗಳೂರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೋದು, ಇಲ್ಲಿಂದ ಮಡ್ರಾಸಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು, ಅಥವಾ ಔಟ್ ಆಫ್ ಡಿಸ್ಟ್ರಿಕ್ಟ್, ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಕಂಟ್ರಿ ನಾವು ಎಲ್ಲಿ ಬೇಕಾದ್ರೂ ಮಾಹಿತಿಯನ್ನು ನಾವು ಕುಂತಲ್ಲೇ ಕಲೆಕ್ಟ್ ಮಾಡ್ಬೋದು. ಆದರೆ ಇದು ಆಗಲ್ಲ. ಇದು ಎಲ್ಲಿ ಕರೆಸ್ಪಾಂಡೆಂಟ್ ಇರ್ತಾನೋ ಅಲ್ಲಿಗೆ ಹೋಗಿ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ದಟ್ ರೀಸನ್ಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ದೀಸ್ ಆರ್ ಇಂಪಾರ್ಟೆನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್ ಆ್ಯಂಡ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್. ಎಸ್, ಈಗ 3 ಮೆಥಡ್ಸ್ ಆಗುತ್ತೆ. ಒಂದು ಪರ್ಸನಲ್ ಇಂಟರ್ವ್ಯೂ ಮೆಥಡ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮೈಲಿಂಗ್ ಕ್ವಶನರೀಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್. ಎಸ್, ಸೊ ನೆಕ್ಸ್ಟ್ we pass on to discussion about pilot survey. ಏನು ಪೈಲಟ್ ಸರ್ವೆ ಅಂದ್ರೆ ಏನು? ಪೈಲಟ್ ಸರ್ವೆ ಮೆಥಡ್ ಏನು ಹೇಳ್ತೀರಾ ನೀವು? ಪೈಲಟ್ ಸರ್ವೆ ಮೆಥಡ್ ಏನು ಹೇಳ್ತೀರಾ? ವಾಟ್ ಯು ಮೀನ್ ಬೈ ಪೈಲಟ್ ಸರ್ವೆ ಮೆಥಡ್? ಎಸ್, ವಾಟ್ ಯು ಮೀನ್ ಬೈ ಪೈಲಟ್ ಸರ್ವೆ ಮೆಥಡ್ ಅಂದ್ರೆ ಏನು ಹೇಳ್ತೀರಾ? ವಾಟ್ ಯು ಮೀನ್ ಬೈ ಪೈಲಟ್ ಸರ್ವೆ ಮೆಥಡ್? ಪೈಲಟ್ ಸರ್ವೆ ಮೆಥಡ್ ಅಂದ್ರೆ ಏನು ಹೇಳ್ತೀರಾ ನೀವು? ಎಸ್, ಪೈಲಟ್ ಸರ್ವೆ ಮೆಥಡ್ ಮೀನ್ಸ್ protesting questionnaires of small group of population. Pre-testing questionnaires of small group of the population. So, pre-testing of the small group of the population. What do you mean pilot survey? Pilot survey means pre-testing questionnaires of small group of the population. This is called pilot survey. And how? Why we are collecting pilot survey? Any small group of the population. We are pre-testing the questionnaires. ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ಅವರನ್ನ ಒಂದು ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು. ಬಿಗಿನಿಂಗ್ ಹಿಸ್ಟರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದನ್ನ ಎಲ್ಲಿ ಕೇಳ್ತಾರೆ? ಬಿಗಿನಿಂಗ್ ಹಿಸ್ಟರಿ ಎಲ್ಲಿ ಕೇಳ್ತಾರೆ? ಮೋಸ್ಟ್ ಆಫ್ ದಿ ಡಾಕ್ಟರ್ಸ್, ಮೋಸ್ಟ್ ಆಫ್ ದಿ ಸ್ಕೂಲ್ಸ್ ಅಲ್ಲಿ, ಮೋಸ್ಟ್ ಆಫ್ ದಿ ಬಿಸ್ನೆಸ್ ಅಲ್ಲಿ ನಾವು ಇದನ್ನ ಕೇಳ್ತೀವಿ. ಮೋಸ್ಟ್ ಆಫ್ ದಿ ಡಾಕ್ಟರ್ಸ್, ಮೋಸ್ಟ್ ಆಫ್ ದಿ ಸ್ಕೂಲ್ಸ್, ಮೋಸ್ಟ್ ಆಫ್ ದಿ ಬಿಸ್ನೆಸ್ ಏರಿಯಾ, ಪ್ರೀ ಅಂಡ್ ಕಮ್ಯುನಿಟಿ, ಇವುಗಳಲ್ಲಿ ನಾವೇನು ಕೇಳ್ತೀವಿ? ಪ್ರೀ ಟೆಸ್ಟಿಂಗ್ ಕ್ವಶನರೀಸ್ ಆಫ್ ಸ್ಮಾಲ್ ಗ್ರೂಪ್ ಆಫ್ ದಿ ಪಾಪ್ಯುಲೇಷನ್ ನಲ್ಲಿ ನಾವು ಕೇಳ್ತೀವಿ. ಯಾಕೆ? ಸಪೋಸ್ ಎಕ್ಸಾಂಪಲ್ ನೋಡೋಣ, ಡಾಕ್ಟರ್ ಕೇಳ್ತೀವಿ. ನಾವೇನೋ ಒಂದು ನಮಗೆ ಒಂದು ಡಿಸೀಸಸ್ ಆಗುತ್ತೆ. ಆ ಡಿಸೀಸ್ ಆದ ತಕ್ಷಣ ನಾವು ಹೋಗಿರ್ತೀವಿ, ಡಾಕ್ಟರ್ ಏನು ಕೇಳ್ತಾರೆ? ಕ್ವಶನ್ ಮಾಡ್ತಾನೆ. ಏನು, ಎಷ್ಟು ದಿವಸದಿಂದ ಇತ್ತು, ಯಾವಾಗ ಬಂತು, ಅಥವಾ ಈಗ ರೀಸೆಂಟಾಗಿ ಬಂದಿದ್ದ, ಅಥವಾ ಇದು 6 months ಇಂದ ಬ್ಯಾಕ್ ಬಿಫೋರ್ ಇತ್ತಾ, ಅಥವಾ ಮನೇಲಿ ಯಾರ್ಯಾರು ಇತ್ತಾ? ಸೊ ಈ ಎಲ್ಲ ಕ್ವಶನ್ಸನ್ನು ಕೇಳ್ತಕ್ಕಂಥ
ಅದೇ ರೀತಿ ಒಂದು ಸ್ಕೂಲ್ಸ್, ನೀವು ಒಂದು ಸ್ಕೂಲನ್ನು ಬಿಟ್ಟು ಇನ್ನೊಂದು ಸ್ಕೂಲಿಗೆ ಹೋದಾಗ ಆ ಸ್ಕೂಲಲ್ಲಿ ನೀನು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ಯಾ, ಯಾಕೆ ಆ ಸ್ಕೂಲ್ ಬಿಡ್ತಾ ಇದೆಯಾ, ರೀಸನ್ ಏನು, ಹೌದಾ? ಮತ್ತು ಒಂದು ಬಿಸ್ನೆಸ್ಸಲ್ಲಿ ನೋಡಿ, ಹಿಂದಿನ ವರ್ಷ ಎಷ್ಟಿತ್ತು, ಬಿಫೋರ್ ಎಷ್ಟಿತ್ತು. ಎಸ್, ಸೊ ಇವೆಲ್ಲ ಪ್ರೀ ಟೆಸ್ಟಿಂಗ್ ಕ್ವಶನ್. ಮತ್ತು ಕಮ್ಯುನಿಟಿ ಕೇಳ್ತಾರೆ. ಕಮ್ಯುನಿಟಿ, ಯಾವುದೋ ಒಂದು ಕಮ್ಯುನಿಟಿ ಮೈಗ್ರೇಟ್ ಆಗುತ್ತೆ. ಮೈಗ್ರೇಟ್ ಆದಾಗ ದಿಸ್ ಕಮ್ಯುನಿಟಿ ಇನ್ ಅರ್ಲಿಯರ್ ಪ್ರೊವೈಡ್ ಆಲ್ ದಿ ಗೌರ್ಮೆಂಟ್ಸ್ ಫೆಸಿಲಿಟೀಸ್ ವೆದರ್ ಎಸ್ ಆರ್ ನೋ. ಎಸ್, ಯಾವುದೋ ಒಂದು ಗುಡ್ಡಗಾಡಿಂದ ಒಂದು ಕಮ್ಯುನಿಟಿ ವಲಸೆ ಬರುತ್ತೆ ಅಂತ. ವಲಸೆ ಬಂದಾಗ, ಮೈಗ್ರೇಟ್ ಆದಾಗ ಅವರಿಗೆ ಪ್ರೊವೈಡ್ ಗೌರ್ಮೆಂಟ್ ಫೆಸಿಲಿಟೀಸ್. ಅದಕ್ಕೆ ಬಿಗಿನಿಂಗಲ್ಲಿ ಅವರಿಗೆ ನಾವೇನು ಕೇಳ್ತೀವಿ, ಕ್ವಶನ್ಸನ್ನು ಕೇಳ್ತೀವಿ. ಅಂದರೆ ಈಗ ಸಪೋಸ್ ನನಗೆ ಕೇಳ್ಬೋದು, ವೆದರ್ ಯು ಹ್ಯಾವ್ BPL ಕಾರ್ಡ್ ಆರ್ APL ಕಾರ್ಡ್ ಅಂತ. ಅಲ್ಲಿ ಬಿಗಿನಿಂಗಲ್ಲಿ ಯಾವುದಿತ್ತು, ಬಿಗಿನಿಂಗಲ್ಲಿ ನಿಂದು APL ಇತ್ತು BPL ಇತ್ತು ಅಂತ ಕ್ವಶನ್ ಮಾಡ್ತಾರೆ. ಸೊ ದಿಸ್ ಟೈಪ್ pre-testing questionnaires of the small group of the population ಅಂತ ಹೇಳಿ ಅರ್ಥ. ಇಷ್ಟೇ ನೆನಪಿಟ್ಕೊಳ್ತಿದ್ದಾರೆ. What do you mean by pilot survey? Pilot survey means pre-testing questionnaires of small group of the population is known as pilot survey ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಇಷ್ಟು ನಿಮಗೆ ನೋಡ್ತೇವೆ. ನೆಕ್ಸ್ಟ್ census. So next one is census. What do you mean by census? It is also most important. ಈಗ ನಾವು ಜನರಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಸೆನ್ಸಸ್ ಅಂತಂದ್ರೆ ಸೆನ್ಸಸ್ ಕಂಡಕ್ಟೆಡ್ ಬೈ ಒನ್ಸ್ ಇನ್ ಎ 10 years ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಇನ್ ಇಂಡಿಯಾ ಎವ್ರಿ 10 years once conducting by the census about the counting the population. Yes, about the counting the populations, birth, death and migrations, fertility, mortality and migrations. ಈ ಇನ್ಫಾರ್ಮೇಶನ್ ಅನ್ನ ಎವ್ರಿ 10 years once ನಾವು ಕಲೆಕ್ಟ್ ಮಾಡತಕ್ಕಂಥದ್ದಕ್ಕೆ ನಾವೇನಂತೀವಿ, ಸೆನ್ಸಸ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಬಟ್ ಇನ್ ದ ರಿಯಲ್ ಮೀನಿಂಗ್ ಏನಿರುತ್ತೆ ಸೆನ್ಸಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಸೆನ್ಸಸ್? ಸೆನ್ಸಸ್ ಅಂತಂದ್ರೆ complete information of the population. Complete information of the population. Complete information of the population, or each and everyone enumeration. Each and everyone enumeration. Each and everyone enumeration information collecting at particular period of time. This is called census. ನೋಡಿ, census ಅಂತಂದ್ರೆ complete information collecting by the total population. Complete information collecting by the total population, or each and every population information or enumeration information ಅಂತ ಹೇಳ್ತಿದ್ದೀನಿ. Each and every person, each and every people's each and every people's enumeration information collected by census ಅಂತ ಹೇಳಿ. ಅಂದ್ರೆ ಇಲ್ಲಿ ನೀವು ಕ್ಲಿಯರ್ ಇಷ್ಟೇ ತಿಳ್ಕೊಂಬಿಡಿ. ಸೆನ್ಸಸ್ ಅಂತಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಲೆಕ್ಷನ್ಸ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್. ಈಚ್ ಅಂಡ್ ಎವ್ರಿ ಪಾಪ್ಯುಲೇಷನ್ ಇನ್ಫಾರ್ಮೇಶನ್ ಕಲೆಕ್ಟಿಂಗ್ ಬೈ ದಿ ಸೆನ್ಸಸ್. ದಿಸ್ ಈಸ್ ಕಾಲ್ಡ್ ವಾಟ್? ಸೆನ್ಸಸ್ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಾ ನಿಮಗೆ? ಸೆನ್ಸಸ್ ಅಂದ್ರೆ ಕನ್ನಡದಲ್ಲಿ ಏನಂದ್ರೆ ಜನಗಣತಿ ಅಂತ ಹೇಳ್ತೀವಿ. ಏನು ಜನಗಣತಿ ಅಂತಂದ್ರೆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಎಲ್ಲ ಜನರ ಮಾಹಿತಿಯನ್ನ ನಾವೇನ್ ಮಾಡ್ತಕ್ಕಂಥದ್ದು, ಕಲೆಕ್ಟ್ ಮಾಡ್ತಕ್ಕಂಥದ್ದು. ಅದು ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಂತ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಇರ್ತಕ್ಕಂತಹ ಜನರ
certain period of time, inhabitants of the populations, complete information collections by the census. This is called census ಅಂತ ಹೇಳಿ ಹೇಳ್ತೀವಿ. Yes, okay. In India, census, how census was established? In India, first census was established in 1881. Before independence, when the country ruled by the British, that period census was started in India. Is an example ಯಾವಾಗಾದ್ರೆ IAS KS example ಕೇಳ್ತಾರೆ. When was census started in India ಅಂತ ಕೇಳ್ತಾರೆ. 1881 Indian census was started. But beginning ಅಲ್ಲಿ ಏನಾಗಿತ್ತು, ಇದು 3 years once ಅಂತ ಇತ್ತು, next 5 years once ಅಂತ ಆಯಿತು, next 10 years once ಅಂತ ಆಯಿತು. ಬಿಗಿನಿಂಗ್ ಅಲ್ಲಿ ಫಸ್ಟ್ ಒಂದೇ ಇಯರಿಗೆ ಕನೆಕ್ಟ್ ಮಾಡಬೇಕು ಅಂತ ಬಂತು, ನೆಕ್ಸ್ಟ್ 3 years ಅಂತ ಬಂತು, ನೆಕ್ಸ್ಟ್ 5 years ಅಂತ ಬಂತು, ನೆಕ್ಸ್ಟ್ 10 years ಅಂತ ಬಂತು. ಈಗ ನಾವು ನೋಡ್ತಕ್ಕಂಥದ್ದು 10 years once ಪಾಪ್ಯುಲೇಷನ್ ಅಂದ್ರೆ 1891 the regular census was started. The regular census was started 1891 ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಅಲ್ಲಿಂದ ಇಲ್ಲಿ ತನಕ 13 census are there. We are conducting, our country conducting near about 13 census ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸಪೋಸ್ ನೋಡಿ, ಸೆನ್ಸಸ್ ಯಾಕೆ ಬೇಕು ಅಂತಂದ್ರೆ ಕೌಂಟಿಂಗ್ ದಿ ಪಾಪ್ಯುಲೇಷನ್ 1881 and 1891. Next 1891 to 2001. Sorry, 19 not 1 19 not 1 1911. ಸೊ ಈಗ ಎಲ್ಲಿ ತನಕ ಬಂತೀಗ 2011 to 2021 ಅಂತ ಹೇಳಿ ಹೇಳ್ತೀವಿ. ಅಂದರೆ ಈ ರೀತಿ ನಾವು ಸೆನ್ಸಸ್ಸನ್ನು ನೋಡ್ತಕ್ಕಂಥ. ಈಗ ಸಪೋಸ್ 2001 ಅಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿತ್ತು, 103 crores ಇತ್ತು. ನೆಕ್ಸ್ಟ್ 2011 ಅಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿತ್ತು, 124 crores ಇತ್ತು. ನೆಕ್ಸ್ಟ್ 2021 ಅಲ್ಲಿ ಇಂಡಿಯನ್ ಪಾಪ್ಯುಲೇಷನ್, ನೆಕ್ಸ್ಟ್ ಇಯರ್ ಅಲ್ಲಿ ಸೆನ್ಸಸ್ ಅನ್ನ ಮಾಡ್ತಾರೆ ಅಲ್ಲ. ಇದರಲ್ಲಿ ನಾವು ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಶನ್ ಈಸ್ ಫರ್ಟಿಲಿಟಿ, ಮಾರ್ಟಾಲಿಟಿ ಆ್ಯಂಡ್ ಮೈಗ್ರೇಷನ್ ಆಫ್ ದಿ ಪೀಪಲ್ಸ್. ಒಂದು ರಾಷ್ಟ್ರದಲ್ಲಿ ಈ 10 ವರ್ಷದಲ್ಲಿ ಎಷ್ಟು ಜನನ ಆಯಿತು, ಎಷ್ಟು ಮರಣ ಆಯಿತು, ಮತ್ತು ಎಷ್ಟು ಜನ ಮೈಗ್ರೇಟ್ ಆದರು, ನಮ್ಮ ದೇಶಕ್ಕೆ ಎಷ್ಟು ಜನ ಮೈಗ್ರೇಷನ್ ಆದರು, ಮತ್ತು ನಮ್ಮ ದೇಶದಿಂದ ಎಷ್ಟು ಜನ ಮೈಗ್ರೇಷನ್ ಆಗಿದ್ರು ಅನ್ನೋದನ್ನು ಕಂಪ್ಲೀಟ್ ಎನ್ಯುಮರೇಷನನ್ನು, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಸೆನ್ಸಸ್ಸಲ್ಲಿ, ಜನಗಣತಿಯಲ್ಲಿ ಅಂತೇಳಿ ಹೇಳ್ತಾರೆ. ಇದಕ್ಕೆ ನಾವೇನು ತಿಳ್ಬೇಕು ಅಂತಂದರೆ ಸೆನ್ಸಸ್ ಅಂತೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಇಷ್ಟು ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಸೆನ್ಸಸ್ ಅಂತ. ಸೆನ್ಸಸ್ ಮೀನ್ಸ್ ಕಂಪ್ಲೀಟ್ ಎನ್ಯುಮರೇಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ಪಾಪ್ಯುಲೇಷನ್ ಇನ್ಫಾರ್ಮೇಷನ್. ಇನ್ ಇಂಡಿಯಾ census was started 1881. After it is regular census was started 1891. Since 2021, next year we started another one census. Next year ಅನ್ನೋ ಏನಂತ ಕರಿತೀವಿ ಅಂದರೆ ಸೆನ್ಸಸ್ ಇಯರ್ ಅಂತ ಕರಿತೀವಿ. 2011 to 2021 ನಾವೇನಂತ ಕರಿತೀವಿ ಸೆನ್ಸಸ್ ಇಯರ್. ಇದು ಒಂದು ಸೆನ್ಸಸ್ ಪೀರಿಯಡ್ ಆಗಿದೆ. ಅರ್ಥ ಇಷ್ಟು. ಅಲ್ಲಿಂದ ಇಲ್ಲಿ ತನಕ ನಾವು ಸುಮಾರು 14 ಸೆನ್ಸಸ್ಸನ್ನು ನಾವು ಮಾಡಿದ್ದೀವಿ. ಈಚ್ ಆ್ಯಂಡ್ ಎವ್ರಿ ಸೆನ್ಸಸ್ಸಲ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ಸ್ ಎಷ್ಟಿತ್ತು ಅಂತ ನಮಗೆ ಕರೆಕ್ಟಾಗಿ ಮಾಹಿತಿನ ನಾವು ಸುಲಭವಾಗಿ ನಾವು ತಿಳ್ಕೊಳ್ಬೋದು. ಎಷ್ಟು ಮೇಲ್ಸ್ ಇದ್ದಾರೆ, ಎಷ್ಟು ಫೀಮೇಲ್ಸ್ ಇದ್ದಾರೆ, ಎಷ್ಟು ಜನ ಮೈಗ್ರೇಷನ್ ಆಗಿತ್ತು, ದ ರೇಷಿಯೋ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್, ಇದೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸೆನ್ಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಇದು ಒಂದು ಇಂಪಾರ್ಟೆಂಟ್ ಸರ್ವೆ ಮೆಥಡ್ ಅಂತೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸ್ ವಿ ಶಲ್ ಸ್ಟಾರ್ಟ್ ಅಬೌಟ್ ಶಾಂಪಲ್ ಸರ್ವೆ ಅಂದರೆ ಏನು ಅಂತೇಳಿ ಕೇಳಿ. ಓಕೆ, ಇಲ್ಲಿಗೆ ನಾವು ಸ್ಟಾಪ್.